ಫೇವ್ರೆಟ್ ಪ್ಲೇಸ್. ಎಲ್ಲಿದ್ದೀನಿ ಅಂತ ತಿಳ್ಕೋಬೇಕಾ? ಭೌತಿಕವಾಗಿ ಎಷ್ಟೇ ಅವರು ಮುಂದುವರೆದಿದ್ರು ಸಹ ಆನಂದ ಅನ್ನೋದು ಅವರ ಜೀವನದಲ್ಲಿ ಇಲ್ಲ. ಇವತ್ತಿನ ಮಹಾಪ್ರಸಾದ. ಇವ್ರ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಲೋ, ವೆಲ್ಕಮ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್. ನೀವೆಲ್ಲರೂ ಆಲ್ರೆಡಿ ನನ್ನ ಇಂಟ್ರೋ ನೋಡಿರ್ತೀರ. ನಾನು ಏನು ಮಾಡ್ತಾಯಿದ್ದೀನಿ, ನನ್ನಲ್ಲಿ ಏನೇನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ಸ್ಯಾಟರ್ಡೆ ನನ್ನ ಫಸ್ಟ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಆಮ್ ಸೋ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಸ್ಟಾರ್ಟ್ ದಿಸ್ ಫಸ್ಟ್ ಬ್ಲಾಗ್ ಅಟ್ ಮೈ ಫೇವ್ರೆಟ್ ಪ್ಲೇಸ್. ಎಲ್ಲಿದ್ದೀನಿ ಅಂತ ತಿಳ್ಕೋಬೇಕಾ? ಇವತ್ತು ಸ್ಯಾಟರ್ಡೆ ಈವ್ನಿಂಗ್ಸ್ ನನಗೆ ಸ್ಟಾರ್ಟ್ ಆಗೋದು ಕೃಷ್ಣ ಪ್ರಜ್ಞೆ ಕ್ಲಾಸಸ್ಸಿಂದ ಹಾಗೂ ನಮ್ಮ ಮಲ್ಲತಳ್ಳಿ ಇಸ್ಕಾನಿಂದ. ಸೊ ಇವತ್ತು ನಾವು ಕ್ಲಾಸಸ್ಸಲ್ಲಿ ಏನೇನು ಮಾಡ್ತೀವಿ, ಕೃಷ್ಣ ಇಲ್ಲಿ ಹೇಗಿದ್ದಾರೆ, ಮತ್ತು ಈ ಕ್ಲಾಸಸ್ಸಲ್ಲಿ ಏನೇನು ನಡೆಯುತ್ತೆ, ಮತ್ತು ಕ್ಲಾಸಸ್ಸಲ್ಲಿ ಇನ್ನೂ ಏನೇನೆಲ್ಲ ವಿಷಯ ನಾವು ತಿಳ್ಕೊಬೋದು ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇನ್ನು ನೀವಿದು ನೋಡ್ತಾ ಇದ್ರೆ ಇದು ನಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಆದ ತಕ್ಷಣ ಒಂದು ಪುಟ್ಟ ಗುಡ್ಡ ಅಥವಾ ಬೆಟ್ಟದ ಮೇಲೆ ನಾವು ದೇವಸ್ಥಾನ ಅಂತ ಹೇಳ್ಬೋದು. ಇದನ್ನು ತುಂಬ ಪ್ರಶಾಂತವಾಗಿದೆ, ತುಂಬ ನೆಮ್ಮದಿಯಿಂದ ಕೂಡಿರೋವಂಥ ವಾತಾವರಣ ಇದಾಗಿದೆ. ಇನ್ನು ಇದು ತುಳಸಿ ಮಹಾರಾಣಿ. ಇನ್ನು ಮುಂದಕ್ಕೆ ಹೋದರೆ ನಮಗೆ ದೇವಸ್ಥಾನದ ಮುಖ್ಯ ದ್ವಾರ ಸಿಗುತ್ತೆ. ಇದು ನಮ್ಮ ದೇವಸ್ಥಾನ. ಇಲ್ಲಿ ನಮ್ಮ ಕೃಷ್ಣ ಬಂದರು. ಕೇರಳದ ಗುರುವಾಯೂರು ಕೃಷ್ಣನ ರೀತಿಯೇ ಇಲ್ಲಿಯೂ ಕೂಡ ಇದೆ. ಇನ್ನು ನಾನು ವಿಡಿಯೋ ಮಾಡಿ ಅಂತ ನನ್ನ ಫ್ರೆಂಡಿಗೆ ಹೇಳಿದಾಗ ನಾನು ನಡೆಯೋದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ. ಸೊ ಇರಲಿ ಅಂತ ನಾನು ಹಾಕಿದ್ದೀನಿ ಅದನ್ನು. ಇಟ್ಸ್ ನೈಸ್. ಇಲ್ಲಿ ಪುಟ್ಟ ಮಕ್ಕಳು ಕೂಡ ಭಾಗವಹಿಸ್ತಾರೆ. ಇನ್ನು ನಮ್ಮ ಕ್ಲಾಸಸ್ ಶುರು ಆಗಿದೆ. ಈ ಕ್ಲಾಸಸ್ಸಲ್ಲಿ ನಾವು ಇವತ್ತು ಆತ್ಮ ಚೈತನ್ಯದ ಬಗ್ಗೆ ತಿಳ್ಕೊಂಡ್ವಿ. ಅದನ್ನು ನಿಮ್ಮ ಹತ್ರ ಕೂಡ ಹಂಚ್ಕೋಬೇಕು ಅಂದ್ಬಿಟ್ಟು ಈ ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವು ತಿಳ್ಕೊಳ್ಳಿ, ಇದರಿಂದ ನಿಮಗೂ ಕೃಷ್ಣ ಪ್ರಜ್ಞೆಯ ಅಥವಾ ಕೃಷ್ಣನ ಕೃಪೆ ಉಂಟಾಗಲಿ ಅಂತ ನಾನು ಕೇಳ್ಕೊತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇನ್ನು ಇವರು ನಮ್ಮ ಗುರುಗಳಾದಂಥ ಯಜ್ಞೇಶ್ವರ್ ಕೇಶವ್ ದಾಸ್ ಪ್ರಭು. ಇವರು ನಮಗೆ ಭಗವದ್ಗೀತೆ ಜ್ಞಾನಯಜ್ಞ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ. ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನ ಪ್ರತಿ ವಾರ ನಮ್ಮೊಂದಿಗೆ ಹಂಚ್ಕೊತಾರೆ. ಇವತ್ತು ನಾನು ತಿಳ್ಕೊಳ್ದಂಥ ಒಂದು ಪುಟ್ಟ ಸ್ನಿಪ್ಪೆಟ್ ಹಾಕ್ತೀನಿ, ನೀವು ಕೂಡ ಕೇಳಿ ಕೃಷ್ಣನ ಕೃಪೆಗೆ ಪಾತ್ರರಾಗಿ. ಹುಡುಕೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನಮ್ಮ ಭಕ್ತರು ಒಬ್ಬರು ಜಪಾನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬಹಳ ಮುಂದುವರೆದಂಥ ಕಂಟ್ರಿ. ಸೊ ನಾನು ಕೇಳ್ತಾ ಇದ್ದೆ, ನಿಮ್ಮ ಜೀವನ ಶೈಲಿ ಏನು, ಅಲ್ಲಿನ ಆನಂದ ಏನು ಅಂತ. ಅವ್ರು ಹೇಳ್ತಾರೆ, ಭಾರತ ದೇಶದಲ್ಲಿ ನಮಗೆ ಸಿಗುವಂಥ ಆನಂದವನ್ನು ಕಂಪೇರಿಟಿವ್ಲಿ ನೋಡಿದ್ರೆ ಅಲ್ಲಿ ಏನೂ ಆನಂದ ಇಲ್ಲ. ಬೇಕಾದಷ್ಟು ಮುಂದುವರೆದಂಥ ದೇಶ, ಆದರೆ ಆನಂದ ನಾವು ಪಡ್ಕೋಬೇಕು ಅಂದರೆ ನಾವು ಭಾರತ ದೇಶದಲ್ಲಿ ಇರಬೇಕು. ಕಾರಣ ಏನಂದರೆ ಈ ಸಂಸ್ಕೃತಿ ಬಹಳ ಚೆನ್ನಾಗಿದೆ ಅಂತ ಅವರು ತಮ್ಮ ಅನುಭವವನ್ನು ಶೇರ್ ಮಾಡ್ತಾ ಇದ್ದಾರೆ. ಅದೇ ಒಂದು ಯಾಂತ್ರಿಕವಾದಂಥ ಜೀವನ, ಅದೇ ಒಂದು ಯಾಂತ್ರಿಕವಾದಂಥ ಅವರು ಟೈಮ್ ಟೇಬಲ್ ಆಗಿರ್ಬೋದು, ಬದುಕಾಗಿರ್ಬೋದು, ಬಹಳ ಕಷ್ಟ ಆಗಿದೆ ಅವ್ರಿಗೆ ಜೀವನ ಮಾಡೋದು. ಸೊ ಯಾವಾಗ ನಾನು ಭಾರತ ದೇಶಕ್ಕೆ ಬರ್ತೀನಿ ಅಂತೇಳಿ ಅವರು ಕಾಯ್ತಾ ಇದ್ದಂತೆ. ಸೊ ಆ ರೀತಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ರು. ಭೌತಿಕವಾದಂಥ ಯಶಸ್ಸು ಅಂದರೆ ಮೆಟೀರಿಯಲ್ ಸಕ್ಸಸ್ ಅಂತ ಏನು ನೋಡ್ತೀವಿ, ಅದು ಜೀವನಕ್ಕೆ ಅಗತ್ಯ ಇದೆ, ಆದರೆ ಅದೇ ಆನಂದವನ್ನ ಕೊಡೋದಿಲ್ಲ. ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಬಹಳ ಅದ್ಭುತವಾದಂಥ ಶಕ್ತಿ ನಮಗೆ ಭಗವಂತ ಪ್ರಸಾದಿಸ್ತಾರೆ. ಏನದು? ಜ್ಞಾನ ಮತ್ತು ಸ್ಮರಣೆ ಎರಡು ನಮಗೆ ಕೊಡ್ತಾರೆ. ಸ್ಮರಣ ಶಕ್ತಿ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಮೊದಲನೇದಾಗಿ. ಮತ್ತು ಜ್ಞಾನ, ವಿಶೇಷವಾಗಿ ಭೌತಿಕ ಜೀವನದಲ್ಲಿ ನಾವು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋ ಜ್ಞಾನವನ್ನು ನಾವು ಆಧ್ಯಾತ್ಮಿಕ ಚೈತನ್ಯದಿಂದ ನಾವು ಕಲ್ತ್ಕೋಬಹುದು. ಆಧ್ಯಾತ್ಮಿಕ ಚೈತನ್ಯ ನಮಗೆ ಬರೋದ್ರಿಂದ ನಾವು ಅದು ಸಹ ಅರ್ಥ ಮಾಡ್ಕೋಬಹುದು. ಮತ್ತೆ ಅಪೋಹನ ಮತ್ತೆ ಇನ್ನೊಂದು ಹೇಳ್ತಾರೆ, ಮರೆವು ಅಂತ. ಮರೆವು ಸಹ ನಮಗೆ ಬೇಕು.
ಕೇಳಿಸ್ಕೊಂಡ್ರಲ್ವಾ? ನಮ್ಮ ಪ್ರಭು ಇದೇ ರೀತಿ ಪ್ರತಿ ವಾರ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಹಂಚ್ಕೋತಾರೆ. ಇನ್ನು ಹೇಳಬೇಕಂದ್ರೆ ಪ್ರತಿ ಶನಿವಾರ ನಾವು ಇಲ್ಲಿ ಸಾಕಷ್ಟು ಭಕ್ತರು ಸೇರಿ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ತುಂಬ ವಿಷಯಗಳನ್ನ ಹಂಚ್ಕೊತೀವಿ, ಒಬ್ರಿಗೊಬ್ರು ಗೊತ್ತಿರೋದು, ಪ್ರತಿಯೊಬ್ಬರ ಜೀವನದಲ್ಲಿ ಏನೇನು ನಡೀತಾ ಇದೆ ಒಂದು ಫ್ಯಾಮ್ಲಿ ರೀತಿ ಹಂಚ್ಕೊಂಡು ನಾವು ಈ ಇಸ್ಕಾನ್ ಮಲ್ಲತ್ತಳ್ಳಿಯವರು ಒಂದು ಫ್ಯಾಮ್ಲಿನೇ ಆಗಿದ್ದೀವಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಪ್ರತಿಯೊಬ್ಬರು ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇನ್ನು ಮುಂದೆ ಮಾತಾಡಬೇಕಂದ್ರೆ ಮಹಾಪ್ರಸಾದ. ಇವತ್ತಿನ ಮಹಾಪ್ರಸಾದ ಆಗಿತ್ತು ಪುಲಾವ್, ಶಾವಿಗೆ ಪಾಯಸ ಮತ್ತು ಬೋಂಡ. ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ. ಇವತ್ತಿನ ಮಹಾಪ್ರಸಾದ ನೀನು ಹೇಳ್ತೀಯಾ? ನೀನೇನಾದ್ರು ಒಂದು ಮಾತಾಡ್ತೀಯಾ? ಇವ್ರ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಷ್ಟೇ. ನಿನ್ನ ಹೆಸರು ಹೇಳು. ನನ್ನ ಹೆಸರು ಲಕ್ಷ್ಮೀಶ. ಥ್ಯಾಂಕ್ ಯು. ಇಲ್ಲಿ ಪುಟ್ಟ ಮಕ್ಕಳು ಎಷ್ಟು ಲವಲವಿಕೆಯಿಂದ ಮಾತಾಡ್ತಾರೆ, ನೀವೇ ಕೇಳಿಸ್ಕೊಳ್ಳಿ. ಅಲ್ಲಿ ಕರೀತಾ ಇದ್ದಾರೆ, ಬನ್ನಿ ಸ್ವಲ್ಪ ಎಮರ್ಜೆನ್ಸಿ. ಆಯ್ತು ಅಷ್ಟೇ, ಬನ್ನಿ. ಅದು ಅವ್ರದ್ದೇ ಹೆಸರು ಬಿಡಿ. ಇನ್ನು ಇದು ನಮ್ಮ ಇಸ್ಕಾನ್ನ ಸ್ಟೋರ್. ನಮ್ಮ ಪ್ರಭುಗಳು ಕ್ಲಾಸಸ್ನ ಮಾಹಿತಿ ಕೂಡ ಕೊಡ್ತಾರೆ, ನೀವು ಕೇಳಿಸ್ಕೊಳ್ಳಿ, ಭಾಗವಹಿಸಿ. ಭಗವದ್ಗೀತೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇಸ್ಕಾನ್ ಇವತ್ತು ಇಡೀ ಪ್ರಪಂಚದಲ್ಲಿ ಅನೇಕ ಜನರ ಜೀವನವನ್ನು ಬದಲಾಯಿಸ್ತಾ ಇದೆ. ಜೀವನದಲ್ಲಿ ಇತಿಹಾಸದ ಪುಟಗಳಲ್ಲಿ ಜೀವನದ ಸತ್ಯವನ್ನು ಸಾವಿರಾರು ವರ್ಷ ಬಚ್ಚಿಟ್ಟರೂ ಸಹ ಅದು ಯಾವತ್ತೂ ಹಳೆದಾಗೋದಿಲ್ಲ. ಹಾಗೆ ಭಗವದ್ಗೀತಾ ಎಲ್ಲರ ಜೀವನದಲ್ಲಿ ಬೆಳಕನ್ನು ತಂದುಕೊಡುವಂಥದ್ದು. ಭಗವದ್ಗೀತೆ ಅದು ಓಲ್ಡ್ ಫ್ಯಾಷನ್ ಅಲ್ಲ. ಭಗವದ್ಗೀತೆ ನಿತ್ಯ ನಿರಂತರವಾಗಿ ನಿತ್ಯ ನೂತನವಾಗಿರುವಂಥದ್ದು. ಭಗವದ್ಗೀತೆಯ ತತ್ವಗಳನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವ್ರಿಗೆ ಜೀವನದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಸಹಾಯಕವಾಗಿದೆ. ಯಾವ ರೀತಿ ಅಂದರೆ ಯಸ್ಮಿನ್ ವಿಜ್ಞತೆ ಸರ್ವಮೇವಂ ವಿಜ್ಞಾತಂ ಭವಂತಿ. ಯಾರನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಜಗತ್ತು ಮತ್ತು ಜಗತ್ತಿನ ಸತ್ಯಗಳು ಎಲ್ಲವೂ ಅರ್ಥ ಆಗುತ್ತೋ ಅವರೇ ಭಗವಂತ. ಅಂಥ ಭಗವಂತ ಈ ಸೃಷ್ಟಿಯನ್ನು ಹೇಗೆ ಮಾಡಿದ್ದಾರೆ ಮತ್ತು ಹೇಗೆ ಈ ಸೃಷ್ಟಿಯಲ್ಲಿ ನಾವು ಒಳಗೊಂಡು ಈ ಸೃಷ್ಟಿಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅನ್ನೋ ವಿಚಾರ ಎಲ್ಲವನ್ನ ಭಗವದ್ಗೀತೆಯಿಂದ ನಾವು ಅರ್ಥ ಮಾಡ್ಕೋತೀವಿ. ಹಾಗಾಗಿ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾರೋ, ಆ ವಿಚಾರವನ್ನು ತಿಳುವಳಿಕೆ ಪಡಿತಾರೋ ಅವರು ಭೌತಿಕವಾಗಿ ಸಹ ಬಹಳ ಮುಂದುವರಿಬೋದು. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ನೋಡ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಹಳಷ್ಟು ಜನ ಹೋಗಿ ಅದಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಆದರೆ ಫಲಿತಾಂಶ ಏನು? ಫಲಿತಾಂಶ ಎಷ್ಟು ಕಾಲ ನೀವು ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರ್ತೀರೋ ಅಲ್ಲಿವರೆಗೂ ಮಾತ್ರ ನಿಮಗೆ ಅದು ಸಹಾಯ ಮಾಡ್ತಾ ಇರುತ್ತೆ. ಆದರೆ ಭಗವದ್ಗೀತೆ ಹಾಗಲ್ಲ. ಭಗವದ್ಗೀತಾ ಮೂಲ ಅಂಶಗಳಿಂದ ನಿಮ್ಮ ಜೀವನ ಶೈಲಿಯನ್ನು, ನಿಮ್ಮ ಜೀವನವನ್ನು ಸುಧಾರಣೆ ಮಾಡುವಂಥದ್ದು. ಹಾಗಾಗಿ ಭಗವದ್ಗೀತಾ ಈ ಒಂದು ಗೀತಾ ಜ್ಞಾನ ಯಜ್ಞ ನಾವು ಇಸ್ಕಾನ್ ನಾಗರಭಾವಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ತರಗತಿಗಳು ಪ್ರತಿ ಶನಿವಾರ ಸಂಜೆ 6:30 ಗಂಟೆಯಿಂದ 8 ಗಂಟೆವರೆಗೂ ನಡೀತಾ ಇದೆ. ಇಸ್ಕಾನ್ ನಾಗರಭಾವಿ ಮಲ್ಲತ್ತಳ್ಳಿಯಲ್ಲಿ ಇದೆ. ನೀವು ನಿಮ್ಮ ಹತ್ತಿರದಲ್ಲಿ ಈ ಮಂದಿರ ಇದ್ದರೆ ನೀವು ಆಫ್ಲೈನ್ ಬಂದು ನೀವು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು, ಅಥವಾ ನಮ್ಮ ಕಾರ್ಯಕ್ರಮಗಳಿಗೆ ಮುಂದೆ ಬರುವ ದಿನಗಳಲ್ಲಿ ನೀವು ಆನ್ಲೈನಲ್ಲಿ ಸಹ ನೀವು ಭಾಗವಹಿಸ್ಬೋದು. ಸೊ ನಿಮಗೆ ಶುಭ ಆಗಲಿ ಮತ್ತು ಭಗವದ್ಗೀತೆಯ ಭಗವದ್ಗೀತೆಯ ಜ್ಞಾನ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಹರೇ ಕೃಷ್ಣ. ಇನ್ನು ಇಸ್ಕಾನ್ನಲ್ಲಿ ನಾವು ಕಲಿಯೋದು ಭಕ್ತಿ ಸೇವೆ. ನಮ್ಮ ಮನೆ ರೀತಿಯೇ ಸ್ವಚ್ಛಂದವಾಗಿ ಇಡೋಕ್ಕೆ ನಾವು ಬಯಸ್ತೀವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೀತಿನ ಸದಾ ನನಗೆ ತೋರಿಸಿ. ಹರೇ ಕೃಷ್ಣ.